ನೋಡಿ, ಶ್ರಾವಣ ಮಾಸದಲ್ಲಿ ನೀವು ಮಾಡೋ ಪೂಜೆ ನಿಜವಾಗ್ಲೂ ಶಿವನಿಗೆ ಪ್ರಿಯ ಆಗುತ್ತೆ ಅಥವಾ ತಿಳಿದ ತಪ್ಪಾಗ್ತಾ ಇದೆಯಾ? ಕೋಟ್ಯಾಂತರ ಜನರು ಶ್ರಾವಣದಲ್ಲಿ ಮಾಡೋ ಒಂದು ತಪ್ಪು ನಿಮ್ಮ ಜೀವನದಲ್ಲೂ ನಡೀತಾ ಇದೆ. ಶಿವನು ನಿಜವಾಗಿಯೂ ಕೋಪಗೊಳ್ತಾನ ಅಥವಾ ನಾವೇ ಶಿವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ? ಶಿವನಿಗೆ ಬಿಲ್ವ ಪತ್ರೆ ಮುಖ್ಯನ ಅಥವಾ ನಿಮ್ಮ ಹೃದಯದ ಭಕ್ತಿ ಮುಖ್ಯನ? ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಶಿವ ಪೂಜೆ ಮಾಡೋ ವಿಧಾನನೇ ಬದಲಾಗಬಹುದು ಅಂದ್ರೆ ನಂಬ್ತೀರಾ? ಶಿವನಿಗೆ ಭಯವನ್ನು ಮಾಡೋ ಪೂಜೆ ನಿಜವಾದ ಭಕ್ತಿಯನ್ನ? ದೇವರು ಶಿಕ್ಷಿಸೋದಕ್ಕೆ ಕಾಯ್ತಾನ ಅಥವಾ ಮಾರ್ಗದರ್ಶನ ಮಾಡೋದಕ್ಕೆ ಕಾಯ್ತಾನ? ಶಿವನು ಕೋಪದ ಪ್ರತೀಕನ ಅಥವಾ ಕರುಣೆಯ ಪ್ರತೀಕನ? ಉಪವಾಸ ಅಂದ್ರೆ ಹಸುವಿನಿಂದ ಇರೋದು ಅಥವಾ ದೇಹವನ್ನು ಹಿಂಸಿಸೋದ? ಮಧುಮೇಹ ಇರೋರು ಕಠಿಣ ಉಪವಾಸ ಮಾಡಿದ್ರೆ ಶಿವನು ಸಂತೋಷ ಪಡ್ತಾನ? ಆರೋಗ್ಯವನ್ನು ಹಾಳು ಮಾಡಿಕೊಂಡು ದೇವರನ್ನು ಮೆಚ್ಚೋದಕ್ಕೆ ಸಾಧ್ಯನ? ಬಿಲ್ವದ ಎಲೆ ಇಲ್ಲದೆ ಇದ್ರೆ ಶಿವನು ನಿಮ್ಮ ಪೂಜೆಯನ್ನ ತಿರಸ್ಕರಿಸ್ತಾನ? 1000 ಬಿಲ್ವ ಪತ್ರೆ ಅರ್ಪಿಸೋದು ಮುಖ್ಯನ ಅಥವಾ ಒಂದು ಸತ್ಯವಂತಿಕೆಯನ್ನ? ನೋಡಿ, ಮರನ ಹಾನಿ ಮಾಡಿ ಶಿವನ ಮೆಚ್ಚಿಸೋದು ಎಷ್ಟು ಸರಿ? ನಿಮ್ಮ ಪ್ರಶ್ನೆಗಳಿಗೆ ನಿಜವಾಗೂ ಶನಿ ಕಾರಣನ ಅಥವಾ ನಿಮ್ಮ ನಿರ್ಧಾರಣ ಕಾರಣನ? ಗ್ರಹಗಳು ನಿಮ್ಮ ಜೀವನನ ನಡೆಸ್ತವ ಅಥವಾ ನೀವು ಕರ್ಮ ಜಾತಕ ದೋಷ ದೊಡ್ಡದ ಅಥವಾ ಜವಾಬ್ದಾರಿ ದೊಡ್ಡದ? ದೇವ್ರ ಹೆಸರಲ್ಲಿ ನಿಮ್ಮ ಭಯನ ಯಾರಾದರೂ ವ್ಯಾಪಾರವಾಗಿ ಮಾಡ್ಕೊಂಡಿದ್ದಾರ? ಭಕ್ತಿ ಮತ್ತು ಅಂಡ ನಂಬಿಕೆ ನಡುವಿನ ಗಡಿ ಯಾವುದು? ನೀವು ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಭಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ? ದೇವಾಲಯಕ್ಕೆ ಹಾಲು ಕೊಡೋ ನಾವು ಹಸುವಿದ ಮಗುಗೆ 1 ಲೋಟ ಹಾಲು ಕೊಡ್ತಾ ಇದ್ದೀವ? ಬಿಲ್ಪತ್ರೆ ಅರ್ಪಿಸೋ ಕೈಗಳು ವೃದ್ಧ ತಂದೆ ತಾಯಿಯ ಕೈ ಹಿಡಿತಾ ಇವೆಯಾ? ಶಿವನಿಗೆ ಹೂ ಅರ್ಪಿಸೋದು ನಾವು ಪ್ರಕೃತಿ ಉಳಿಸೋದಕ್ಕೆ ಏನು ಕ್ರಮ ಮಾಡ್ತಾ ಇದ್ದೀವಿ? ಕೊನೆಯದಾಗಿ ನೀವು ಯಾವಾಗ ನಿಮ್ಮ ತಪ್ಪನ್ನು ಒಪ್ಕೊಂಡಿದ್ದೀರಿ, ಶಿವನಿಗೆ ಅಭಿಷೇಕ ಮಾಡಿದ್ದೀರಿ, ಆದರೆ ನಿಮ್ಮ ಮನಸ್ಸನ್ನ ಯಾವಾಗ ಶುದ್ಧಗೊಳಿಸ್ಕೊತೀರಿ? ಶಿವನನ್ನು ಹುಡುಕ್ತಾ ದೇವಾಲಯಕ್ಕೆ ಹೋಗ್ತಿದ್ದೀರಾ? ನಿಮ್ಮೊಳಗಿನ ಶಿವ ಯಾವಾಗ ಹುಡುಕ್ತೀರಿ? ಶಿವನು ಈಗ ನಿಮ್ಮ ಮುಂದೆ ನಿಂತ್ರೆ ನಿಮ್ಮ ಪೂಜೆಯನ್ನ ಮೆಚ್ಚುತ್ತಾನ ಅಥವಾ ನಿಮ್ಮ ಜೀವನನ ಪ್ರಶ್ನಿಸ್ತಾನ? ನೀವು ಶಿವನಿಂದ ಆಶೀರ್ವಾದ ಕೇಳ್ತಾ ಇದ್ದೀರಾ, ಆದರೆ ಶಿವನಿಗೆ ಇಷ್ಟವಾಗುವ ಜೀವನ ನಡೆಸ್ತಾ ಇದ್ದೀರಾ? ಶ್ರಾವಣ ಮುಗಿಯೋ ಮುನ್ನ ನೀವು ಬದಲಾಗಬೇಕಾಗಿರೋಂಥ ಒಂದು ಅಭ್ಯಾಸ ಯಾವುದು? ಶಿವನಿಗೆ ಬೇಕಾಗಿರೋದು ಅಭಿಷೇಕನ ಅಥವಾ ನಿಮ್ಮ ಸತ್ಯನಿಷ್ಠೆಯ? ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ. ಎಂದು ಶಿವನು ನಿಮ್ಮ ಮನೆಗೆ ಬಂದು ನಿಮ್ಮ ಪೂಜೆಯನ್ನು ನೋಡಿ ಸಂತೋಷಗೊಳಿಸ್ತಾನ ಅಥವಾ ನಿಮ್ಮ ನಡತೆ ನೋಡಿ ಶಿವನಿಗೆ ನೀವು ಹಾಲು ಕೊಟ್ಟಿದ್ದೀರಿ, ಆದ ಹಸಿದವನಿಗೆ ಅನ್ನ ಕೊಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿರುವ ಬಿಲ್ವ ಪತ್ರೆ ದೊಡ್ಡದ ಅಥವಾ ನಿಮ್ಮ ಹೃದಯದಲ್ಲಿರುವ ಕರುಣೆ ದೊಡ್ಡದ? ಇಂದು ರಾತ್ರಿ ಮಲಗೋ ಮೊದಲು ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿ, ನಾನು ಶಿವಭಕ್ತನ ಅಥವಾ ಕೇವಲ ಆಚರಣೆ ಮಾಡೋಣ? ಶ್ರಾವಣ ಮಾಸದಲ್ಲಿ ಈ 7 ತಪ್ಪುಗಳನ್ನ ಮಾಡಬೇಡಿ. ಶಿವನ ಕೃಪೆ, ಜ್ಯೋತಿಷ್ಯ, ಶಾಸ್ತ್ರ, ವಿಜ್ಞಾನ ಮತ್ತು ಸಮಾಜದ ಸಮಗ್ರ ವಿಶ್ಲೇಷಣೆ, ಜ್ಞಾನವಿಲ್ಲದ ಬಗ್ಗೆ ಮೂಢನಂಬಿಕೆ ಆಗ್ತದೆ. ಭಕ್ತಿಯಿಂದ ಜ್ಞಾನ, ಅಹಂಕಾರ ಆಗ್ತದೆ. ನೋಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸ ಅನ್ನೋದು ಕೇವಲ ಪಂಚಾಂಗದಲ್ಲಿರುವಂಥ ಒಂದು ತಿಂಗಳು ಅಲ್ಲ. ಅದು ಪ್ರಕೃತಿಯ ಪೂರ್ವಜನ್ಮದ ಕಾಲ. ಮಳೆ, ಹಸಿರು, ಜೀವ ಜಗತ್ತಿನ ಪುನರುತ್ಥಾನ ಸಮಯ. ಈ ಮಾಸನ ಶಿವನಿಗೆ ಅತ್ಯಂತ ಪ್ರಿಯವಾದ ಕಾಲ ಅಂತ
ಪುರಾಣಗಳು ವರ್ಣಿಸಿವೆ. ಆದರೆ ಇಂದು ಸಾಮಾಜಿಕ ಜಾಲತಾಣಗಳೆಲ್ಲ ಯೂಟ್ಯೂಬು, ವಾಟ್ಸಪ್ಪು, ಈ ಸಂದೇಶಗಳ ಪರಿಣಾಮವಾಗಿ ಶ್ರಾವಣ ಮಾಸದ ಬಗ್ಗೆ ನೂರಾರು ಹೇಳಿಕೆಗಳು ಹರಿದಾಡ್ತಾ ಇವೆ. ಅವುಗಳಲ್ಲಿ ಕೆಲವು ಶಾಸ್ತ್ರಾಧಾರಿತವಾಗಿದ್ದರೆ, ಇನ್ನು ಕೆಲವು ಕೇವಲ ವದಂತಿ ಮತ್ತು ಭಯ ಹುಟ್ಟಿಸೋ ಥರ ಸಂದೇಶಗಳಾಗಿವೆ. ಶ್ರಾವಣದಲ್ಲಿ ಇದನ್ನು ಮಾಡಬೇಡ, ಅದನ್ನು ಮುಟ್ಟಬೇಡ, ಇದನ್ನು ತಿಂದರೆ ಶಿವನ ಕೋಪ ಬರುತ್ತೆ, ಈಗ ಮಾಡಿದರೆ ಶನಿ ದೋಷ ಬರುತ್ತೆ, ಇಂಥ ಸಂದೇಶಗಳು ಜನರಲ್ಲಿ ಆತಂಕನ ಹೆಚ್ಚು ಉಂಟು ಮಾಡ್ತಾ ಇದ್ದಾವೆ. ಹಾಗಾದರೆ ಪ್ರಶ್ನೆ, ಶಿವನು ನಿಜವಾಗಿ ಇಷ್ಟು ಸಣ್ಣ ವಿಷಯಗಳಿಗೆ ಕೋಪಗೊಳ್ಳೋ ದೇವರ, ಅಥವಾ ನಾವು ಶಿವನ ಸಂದೇಶವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವ? ಇದನ್ನ ಅರ್ಥ ಮಾಡಿಕೊಳ್ಳಲು ಮೊದಲು ಶಿವ ಅನ್ನೋ ಪದದ ಅರ್ಥ ತಿಳಿದುಕೊಳ್ಳೋಣ. ಸಂಸ್ಕೃತದಲ್ಲಿ ಶಿವ ಅಂದರೆ ಮಂಗಳಕರ, ಕಲ್ಯಾಣಕರ, ಶುಭಮಸ್ತು ಉಂಟು ಮಾಡುವಂಥ ಶಕ್ತಿ. ಅಂದರೆ ಶಿವನು ಕೇವಲ ದೇವಾಲಯದಲ್ಲಿರೋ ವಿಗ್ರಹ ಅಲ್ಲ, ನಮ್ಮೊಳಗಿರೋ ಜ್ಞಾನ, ಶಾಂತಿ, ವೈರಾಗ್ಯ. ಶ್ರಾವಣ ಮಾಸದ ವೈಜ್ಞಾನಿಕ ಹಿನ್ನೆಲೆ, ಮಳೆ ಕಾಲದಲ್ಲಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಶಿಲೀಂಧ್ರಗಳು ವೇಗವಾಗಿ ಬೆಳೀತವೆ, ಜೀರ್ಣಕ್ರಿಯೆ ನಿಧಾನವಾಗುತ್ತೆ ಅಂತ ಆಯುರ್ವೇದದಲ್ಲಿ ವಿವರಿಸಿದೆ. ಆದ್ದರಿಂದ ಈ ಕಾಲದಲ್ಲಿ ಸಾತ್ವಿಕ ಆಹಾರ, ಉಪವಾಸ, ಶುದ್ಧವಾದ ನೀರು, ಸ್ವಚ್ಛವಾದ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇದನ್ನೇ ಧಾರ್ಮಿಕ ಇದರಲ್ಲಿ ಸಾಮಾಜಿಕವಾಗಿ ತಲುಪಿಸಲಾಯಿತು. ಅಂದರೆ ಅನೇಕ ಆಚರಣೆಗಳ ಹಿಂದೆ ಆರೋಗ್ಯ ಮತ್ತು ಸಮಾಜದ ಒಂದು ಸಂದೇಶ ಇರ್ತದಪ್ಪ. ಇದಕ್ಕೆ ಹೇಳ್ತಾರೆ, ತಿಳಿಯದವನಿಗೆ ತಿರುಪತಿ ಲಡ್ಡು ಕೂಡ ಕಹಿ ಅಂತ. ಜ್ಞಾನದೊಂದಿಗೆ ಮಾಡಿದ ಪೂಜೆ ಮನಸ್ಸಿಗೆ ಶಾಂತಿ ತರ್ತದೆ. ಭಯದಿಂದ ಮಾಡಿದರೆ ಪೂಜೆ ಆತಂಕವನ್ನಷ್ಟೇ ಹೆಚ್ಚಿಸ್ತದೆ. ನೋಡಿ, ಬಸವಣ್ಣವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ. ಈ ಒಂದು ವಾಕ್ಯ ಶಿವತತ್ವದ ಸಾರ. ಕೇವಲ ದೇವಾಲಯಕ್ಕೆ ಹೋಗೋದಲ್ಲ, ಸತ್ಯ ನಿಷ್ಠ ಕೆಲಸ, ಪ್ರಾಮಾಣಿಕ ಬದುಕು ಹಾಗೂ ಮಾನವ ಸೇವೆ ಮೂಲಕ ಶಿವನ್ನ ಆರಾಧಿಸೋದು ಮುಖ್ಯ. ಸ್ವಾಮಿ ವಿವೇಕಾನಂದನವರು ಹೇಳ್ತಾರೆ, ಧರ್ಮವು ಮನುಷ್ಯನನ್ನು ದುರ್ಬಲನನ್ನಾಗಿಸಬಾರದು, ಧೈರ್ಯಶಾಲಿಯನ್ನಾಗಿಸಬೇಕು ಅಂತ. ನೋಡಿ ಮಾರ್ರೆ, ಶ್ರಾವಣ ಮಾಸದಲ್ಲಿ ಜನರು ಭಯ ಪಡೋದಕ್ಕಿಂತ ಆತ್ಮವಿಶ್ವಾಸ, ಆತ್ಮಶುದ್ಧಿ, ಆತ್ಮ ಪರಿಶೀಲನೆಗೆ ಹೆಚ್ಚು ಒತ್ತು ಕೊಡಬೇಕು. ಶಿವನನ್ನ ಭಯಪಟ್ಟು ಪೂಜೆ ಮಾಡೋದು, ಇಂದು ಅನೇಕರು ಹೀಗೆ ಯೋಚಿಸ್ತಾರೆ, ಪೂಜೆ ತಪ್ಪಿದ್ರೆ ಅನರ್ಥವಾಗುತ್ತದೆ, ಸೋಮವಾರ ವ್ರತ ಮಾಡದೇ ಇದ್ರೆ ಕಷ್ಟಗಳು ಬರ್ತವೆ, ಒಂದು ದಿನ ಅಭಿಷೇಕ ಮಾಡದೇ ಇದ್ರೆ ಶಿವನಿಗೆ ಕೋಪ ಬರುತ್ತೆ. ಆದರೆ ಪುರಾಣಗಳಲ್ಲಿ ಶಿವನ ಮತ್ತೊಂದು ಹೆಸರು ಅಶುತೋಷ. ಅಂದರೆ ಅತ್ಯಂತ ಸುಲಭವಾಗಿ ಪ್ರಸನ್ನವಾಗುವವನು. ಭಕ್ತನ ಹೃದಯದಲ್ಲಿರುವ ಪ್ರಾಮಾಣಿಕತೆಯನ್ನು ನೋಡ್ತಾನೆ, ಬಾಹ್ಯ ಪ್ರದರ್ಶನವನ್ನಲ್ಲ. ಇದಕ್ಕೆ ಹೇಳ್ತಾರೆ, ಮನಸ್ಸು ಶುದ್ಧವಾಗಿದ್ದರೆ ದೇವರ ಮನೆ ದೂರ ಅಲ್ಲ. ಈ ಮಾತು ಶಿವತತ್ವಕ್ಕೂ ಸಮಾನವಾಗಿ ಅನ್ವಯಿಸ್ತದೆ. ನೋಡಿ, ಶ್ರಾವಣ ಮಾಸದಲ್ಲಿ ಈ 7 ತಪ್ಪುಗಳನ್ನ ಮಾಡಬೇಡ್ರಪ್ಪ. ಜ್ಯೋತಿಷ್ಯ, ಶಾಸ್ತ್ರ, ವಿಜ್ಞಾನ, ಸಮಾಜದ ಸಮಗ್ರ ವಿಶ್ಲೇಷಣೆ ಈವರೆಗೂ ನಾವು ನೋಡಿದ್ವಿ. ಶಿವನು ಭಯ ಹುಟ್ಟಿಸುವಂಥ ದೇವರಲ್ಲ, ಭಕ್ತನ ಭಾವನೆಗೆ ಸ್ಪಂದಿಸುವಂಥ ದೇವರು. ಆದ್ದರಿಂದ ಶ್ರಾವಣ ಮಾಸನ ಭಯದಿಂದ ಅಲ್ಲ, ಅರಿವಿನಿಂದ ಬದುಕೋದು ಮುಖ್ಯ. ನೋಡಿ, ಸಂಸ್ಕೃತದ ಒಂದು ಪ್ರಸಿದ್ಧ ಸುಭಾಷಿತ ಹೇಳ್ತದೆ, ವಿದ್ಯೆ ವಿನಯವನ್ನು ಕೊಡುತ್ತದೆ, ವಿನಯ ವ್ಯಕ್ತಿಯನ್ನು ಯೋಗ್ಯವನ್ನಾಗಿಸುತ್ತದೆ. ಅದೇ ರೀತಿ ಅರಿವುಳ್ಳ ಶಕ್ತಿ, ಭಕ್ತಿ ಮನುಷ್ಯನನ್ನು ಉತ್ತಮ ವ್ಯಕ್ತಿಯನ್ನಾಗಿಸುತ್ತದೆ.
ಇನ್ನು ಎರಡನೇ ತಪ್ಪು ಏನಪ್ಪ ಅಂದ್ರೆ, ಶ್ರಾವಣ ಮಾಸದಲ್ಲಿ ಉಪವಾಸ ಅಂದರೆ ಕೇವಲ ಊಟ ಬಿಡೋದು ಅಂತ ಅಲ್ಲ. ಈ ಅನೇಕರು ಬೆಳಗ್ಗೆಯಿಂದ ಸಂಜೆವರೆಗೂ ಹಸುವಿನಿಂದ ಇದ್ದು ರಾತ್ರಿ ಅತಿಯಾಗಿ ತಿಂದು ವ್ರತ ಮುಗಿಸಿದೆ ಅಂತ ಭಾವಿಸ್ತಾರೆ. ಅದು ಉಪವಾಸ ಅಂತ ಪದದ ಅರ್ಥನೇ ಬೇರೆ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸಿಸುವುದು. ಅಂದರೆ ದೇವರ ಹತ್ತಿರ ಮನಸ್ಸನ್ನು ಕೊಂಡೊಯ್ಯಲು ಸಾಧನೆಯೇ ಉಪವಾಸ. ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ದುರ್ಬಲ ಆಗಿರ್ತದೆ. ಆದ್ದರಿಂದ ಕಡಿಮೆ ಹಗುರ ಸುಲಭವಾಗಿ ಜೀರ್ಣವಾಗುವ ಆಹಾರನ ಸೇವಿಸೋದು ಆರೋಗ್ಯಕರ. ಈ ಕಾರಣಕ್ಕಾಗಿ ಉಪವಾಸ ಪದ್ಧತಿ ರೂಪುಗೊಂಡಿರ್ತದೆ. ಇಂದಿನ ವೈದ್ಯಕೀಯ ಸಂಶೋಧನೆಗಳಲ್ಲೂ ನಿಯಂತ್ರಿತ ಉಪವಾಸ ಕೆಲವು ಸಂದರ್ಭಗಳಲ್ಲಿ ದೇಹಕ್ಕೆ ವಿಶ್ರಾಂತಿ ನೀಡಬಹುದು ಅಂತ ಹೇಳಲಾಗಿದೆ. ಆದರೆ ಮಧುಮೇಹ ಇರೋರು, ಇನ್ಸುಲಿನ್ ಬಳಸೋರು, ಗರ್ಭಿಣಿಯರು, ವಯೋವೃದ್ಧರು, ವೃದ್ಧರ ವೈದ್ಯರ ಸಲಹೆ ಇಲ್ಲದೆ ಕಠಿಣ ಉಪವಾಸ ಮಾಡಬಾರ್ದು. ಹೀಗಾಗಿ ಆರೋಗ್ಯವನ್ನು ಕಡೆಗಣಿಸುವಂತ ಉಪವಾಸ ಧರ್ಮ ಅಲ್ಲ. ಅತಿ ಸರ್ವರ್ಥ ವಜ್ರ ಏತ್. ಯಾವುದೇ ವಿಷಯದಲ್ಲೂ ಅತಿರೇಕ ಒಳ್ಳೆಯದಲ್ಲ. ಬಿಲ್ವವನ್ನು ಅರ್ಪಿಸಿದ್ರೆ ಮಾತ್ರ ಶಿವನು ಪ್ರಸನ್ನ ಆಗ್ತಾನೆ ಅಂತ ಅಂಬೋದು ಬಿಲ್ವದ ಎಲೆಗೆ ವಿಶೇಷ ಸ್ಥಾನ ಇದೆ. ಶಿವ ಪೂಜೆಯಲ್ಲಿ ಅದರ ಬಳಕೆಯನ್ನ ಆಗಮಗಳು ಪುರಾಣಗಳು ಉಲ್ಲೇಖಿಸಿದವೆ. ಆದ್ರೆ ಒಂದು ಪ್ರಶ್ನೆ, ಬಿಲ್ವದ ಎಲೆ ಇಲ್ಲದೆ ಇದ್ರೆ ಶಿವನು ಪೂಜೆನ ಸ್ವೀಕರಿಸಲ್ವಾ? ಉತ್ತರ ಇಲ್ಲ. ಪುರಾಣಗಳಲ್ಲಿ ಶಿವನು ಭಕ್ತಿಯನ್ನೇ ಮುಖ್ಯ ಅಂತ ಹೇಳಲಾಗಿದೆ. ಬಿಲ್ವ ಪತ್ರ ಒಂದು ಸಂಕೇತ. 3 ಎಲೆಗಳು ಸತ್ಯ, ರಜಸ್ಸು, ತಮಸ್ಸು, ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರ, ಅಥವಾ ಮನಸ್ಸು ವಚನ ಮತ್ತೆ ಕರ್ಮ. ಅಂದ್ರೆ ನಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನ ದೇವರಿಗೆ ಸಮರ್ಪಿಸೋದೇ ಅದರ ಸಂದೇಶ, ಪರಿಸರದ ಸಂದೇಶ. ಇಂದು ಕೆಲವರು ಸಾವಿರಾರು ಬಿಲ್ವಪತ್ರದ ಎಲೆಗಳನ್ನ ಕಿತ್ತು ವ್ಯರ್ಥ ಮಾಡ್ತಾರೆ. ಮರಗಳಿಗೆ ಹಾನಿ ಆಗೋಷ್ಟು ಎಲೆಯನ್ನ ಕೀಳೋದು ಧರ್ಮ ಅಲ್ಲ. ಪ್ರಕೃತಿಯನ್ನ ರಕ್ಷಿಸೋದು ಶಿವಪೂಜೆಯ ಒಂದು ಭಾಗ ಆಗಿದೆ. ಇನ್ನ 4ನೇ ತಪ್ಪು ಏನಪ್ಪ ಅಂದ್ರೆ, ಶ್ರಾವಣದಲ್ಲಿ ಎಲ್ಲ ಕಷ್ಟಗಳಿಗೂ ಶನಿ ರಾಹು ಕೇತುನೇ ಕಾರಣ ಅಂತ ಭಾವಿಸೋದು. ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಕಾಣೋ ಸಂದೇಶಗಳೇನಂದ್ರೆ, ರಾಹು ನಿಮ್ಮ ಜೀವನ ಹಾಳು ಮಾಡುತ್ತಿದ್ದಾನೆ, ಶನಿ ನಿಮ್ಮನ್ನು ನಾಶ ಮಾಡ್ತಾ ಇದ್ದಾನೆ, ಕೇತು ಕಾರಣದಿಂದ ಮನೆ ಹಾಳಾಗಿದೆ. ಇಂಥ ಹೇಳಿಕೆಗಳು ಜನರಲ್ಲಿ ಅನಗತ್ಯವಾದ ಭಯನ ಹೆಚ್ಚಿಸ್ತದೆ. ಜ್ಯೋತಿಷ್ಯ ಏನು ಹೇಳ್ತಾ ಇದೆ? ವೇದ ಜ್ಯೋತಿಷ್ಯದಲ್ಲಿ ಗ್ರಹಗಳು ಸೂಚಕಗಳು, ಶಿಕ್ಷಕರು. ಅವು ಮನುಷ್ಯನನ್ನು ಯಂತ್ರದಂತೆ ನಡೆಸೋದಿಲ್ಲ. ಗ್ರಹ ಸ್ಥಿತಿಯ ಜೊತೆಗೆ ಇವುಗಳು ಮುಖ್ಯ. ವ್ಯಕ್ತಿಯ ಕರ್ಮ, ನಿರ್ಧಾರಗಳು, ಪರಿಶ್ರಮ, ಪರಿಸರ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಪರಿಸ್ಥಿತಿ. ನೋಡಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಧರ್ಮವು ಮನುಷ್ಯನ ವಿವೇಕವನ್ನು ಬೆಳೆಸಬೇಕೆ ಹೊರತು ಭಯನ ಅಲ್ಲ. ನೋಡಿ, ಇದೇ ಮಾತನ್ನ ನಾವು ಜ್ಯೋತಿಷಕ್ಕೂ ಅನ್ವಯಿಸ್ಬೋದು.
ಶಿವನ ನಿಜವಾದ ಸಂದೇಶ ಏನು? ಶಿವನ ಕಂಠದಲ್ಲಿರುವಂಥ ಹಾವು ನಮಗೆ ಏನು ಹೇಳ್ತದೆ? ಭಯವನ್ನು ಗೆಲ್ಲು. ಜಟೆಯಲ್ಲಿರೋ ಗಂಗೆ ಏನು ಹೇಳ್ತದೆ? ಅಹಂಕಾರವನ್ನು ತೊಳೆದು ಹಾಕು. ಮೂರನೇ ಕಣ್ಣು ಏನು ಹೇಳ್ತದೆ? ಅಜ್ಞಾನವನ್ನು ದಹಿಸು. ಅರ್ಧನಾರೀಶ್ವರ ರೂಪ ಏನು ಹೇಳ್ತದೆ? ಸ್ತ್ರೀ ಪುರುಷರ ಸಮಾನತೆ, ಸಮತೋಲನೆ ಮತ್ತು ಸಹಜೀವನ. ನಂದಿ ಏನು ಹೇಳ್ತದೆ? ತಾಳ್ಮೆ, ನಿಷ್ಠೆ ಮತ್ತು ಏಕಾಗ್ರತೆ. ಅಂದ್ರೆ ಶಿವನ ಪ್ರತಿಯೊಂದು ರೂಪವು ಜೀವನ ಪಾಠನ ಕಲಿಸ್ತಾ ಇದೆ. ಚಿಂತನೆಗೆ ಪ್ರಶ್ನೆ ಅನ್ನೋದನ್ನ ಹುಟ್ಟಾಕ್ತಾ ಇದೆ. ಶ್ರಾವಣದಲ್ಲಿ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡೋನು ಅದೇ ದಿನ ಬಡವನ ಹಸಿವನ್ನು ನಿರ್ಲಕ್ಷಿಸಿದ್ರೆ ಅದು ಶಿವಂದು ಭಕ್ತಿನ. ಬಿಲ್ಪತ್ರೆ ಹರಿಸಿ ಮನೆಯಲ್ಲಿ ವೃದ್ಧ ತಂದೆ ತಾಯಿಯನ್ನ ಅವಮಾನಿಸಿದ್ರೆ ಅದು ಪೂಜೆನ. ಉಪವಾಸ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ಅದು ಧರ್ಮನ. ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದು ನಿಜವಾಗೂ ಶ್ರಾವಣದ ಆಚರಣೆ ಕಣ್ರಿ. ಶ್ರಾವಣ ಮಾಸಲ್ಲಿ ಈ 7 ತಪ್ಪುಗಳನ್ನ ಮಾಡಬೇಡಿ. 5, 6ನೇ 7ನೇ ತಪ್ಪುಗಳು ಶಾಸ್ತ್ರ, ವಿಜ್ಞಾನ, ಜ್ಯೋತಿಷ್ಯ ಮತ್ತು ಸಾಮಾಜಿಕ ದೃಷ್ಟಿಕೋನ. ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ರಕ್ಷಿಸುವವನ ಧರ್ಮವೇ ರಕ್ಷಿಸುತ್ತದೆ. ಅಂದ್ರೆ ಇಲ್ಲಿ ಧರ್ಮ ಅಂದ್ರೆ ಕೇವಲ ಆಚರಣೆಗಳಲ್ಲಪ್ಪ. ಸತ್ಯ, ಕರುಣೆ, ನ್ಯಾಯ, ಆತ್ಮ ಸಂಯಮ ಮತ್ತು ನಿಮ್ಮ ಕರ್ತವ್ಯ. ನೋಡ್ರಿ, 5ನೇ ತಪ್ಪು ಏನಂದ್ರೆ ಅದ್ಭುತ ಪರಿಹಾರಗಳ ಹೆಸರಲ್ಲಿ ಮೋಸ ಹೋಗೋದು. ಶ್ರಾವಣ ಮಾಸ ಬಂದ ಕೂಡಲೇ ಕೆಲವರು ಈಗ ಹೇಳ್ತಾರೆ, ಒಂದು ರಾತ್ರಿ ಶನಿ ದೋಷ ಹೋಗ್ತದೆ, ಈ ಯಂತ್ರ ಧರಿಸಿದ್ರೆ ಕೋಟ್ಯಾಧಿಪತಿ ಆಗ್ತೀರಿ, ಈ ತಾವೀಸ್ ಧರಿಸಿದ್ರೆ ಎಲ್ಲ ಸಮಸ್ಯೆಗಳು ಮುಗ್ದೋಗ್ತವೆ, 5,000 ಪೂಜೆ ಮಾಡಿದರೆ ಭಾಗ್ಯ ಬಂದ್ಬಿಡ್ತದೆ. ಇಂಥ ಹೇಳಿಕೆಗಳು ಜನರ ಭಯ ಮತ್ತೆ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದಾಗುತ್ತೆ. ಜ್ಯೋತಿಷ್ಯದ ನಿಜವಾದ ಆಗ್ರಹ ಆಗಲ್ಲ, ಉದ್ದೇಶ ಆಗಲ್ಲ. ವೇದ ಜ್ಯೋತಿಷ್ಯದ ಮಾರ್ಗದರ್ಶನ ನೀಡುವ ಶಾಸ್ತ್ರ. ಅದು ಮನುಷ್ಯನ ವಿವೇಕ, ಪರಿಶ್ರಮ ಮತ್ತು ಸತ್ಕರ್ಮಗಳಿಗೆ ಪರ್ಯಾಯ ಅಲ್ಲ. ಒಂದು ಉತ್ತಮ ಜ್ಯೋತಿಷಿ ಭಯ ಹುಟ್ಟಿಸೋದಲ್ಲ, ಯೋಚಿಸೋದಕ್ಕೆ ಪ್ರೇರೇಪಿಸ್ಬೇಕು, ಸಾಧ್ಯವಾದ ಮಾರ್ಗಗಳನ್ನ ಸೂಚಿಸ್ಬೇಕು, ನಿರ್ಧಾರನ ನಿಮ್ಮ ಕೈಯಲ್ಲಿ ಬಿಡಬೇಕು. ನೋಡಿ, ಕೆಲಸ ಮಾಡದೆ ಫಲ ಬಯಸಿದರೆ ಬೀಜ ಬಿತ್ತದೆ ಬೆಳೆ ನಿರೀಕ್ಷಿಸ್ದಂಗಿರ್ತದೆ. ನೋಡಿ, ಇನ್ನು 6ನೇ ತಪ್ಪು ಏನು ಮಾಡ್ತೀವಿ? ಪರಿಸರನ ಹಾಳು ಮಾಡಿ ದೇವರನ್ನ ಪೂಜಿಸೋದು. ಶಿವನು ಪ್ರಕೃತಿಯ ಅಧಿದೇವತೆ ಅಂತ ಅನೇಕ ಪುರಾಣಗಳು ಚರ್ಚಿಸಿವೆ. ಅವರ ಅಲಂಕಾರ ಏನು ನೋಡಿ? ಗಂಗೆ, ಚಂದ್ರ, ಹಾವು, ನಂದಿ, ಹುಲಿ ಚರ್ಮ, ಹಿಮಾಲಯ ಮತ್ತೆ ಬಿಲ್ಪ ವೃಕ್ಷ. ನಡೆ ಇವೆಲ್ಲನೂ ಪ್ರಕೃತಿಯ ಸಂಕೇತಗಳಾಗಿರ್ತವೆ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಈ ಪ್ಲಾಸ್ಟಿಕ್ ಚೀಲಗಳನ್ನ ದೇವಾಲಯಕ್ಕೆ ತಗೊಂಬರೋದು, ಅದನ್ನ ಪೂಜೆ ಆದ್ಮೇಲೆ ಅದನ್ನಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡೋದು, ಇದರಿಂದ ಪರಿಸರ ಹಾಳಾಗಲ್ವಾ? ನದಿಗಳಿಗೆ ಕಸ ಹಾಕೋದು, ನೋಡಿ ಪ್ರಕೃತಿ ಹಾಳಾಗಲ್ವಾ? ಹಾಲು, ಎಣ್ಣೆ, ಇತರ ವಸ್ತುಗಳನ್ನ ಅತಿಯಾಗಿ ವ್ಯರ್ಥ ಮಾಡೋದು,
ಮರಗಳನ್ನ ಹಾನಿಗೊಳಿಸೋದು, ಇವೆಲ್ಲ ಶಿವಭಕ್ತಿ ಅಲ್ಲ, ಪರಿಸರನೇ ಪೂಜೆ. ಒಂದು ಬಿಲ್ವ ಮರನ ನೆಡಿ, ಒಂದು ಸಸಿನ ಉಳಿಸಿ, ಒಂದು ಹಕ್ಕಿಗೆ ಕುಡಿಯೋಕೆ ಒಂದು ಬಟ್ಲಲ್ಲಿ ನೀರಿಡಿ, ಒಂದು ಬಡ ಮಗುಗೆ ಒಂದು ಪುಸ್ತಕನ ತೆಗೆದುಕೊಡಿ. ಎಲ್ಲ ಶಿವತತ್ವಕ್ಕೆ ಹೊಂದುವಂಥ ಸೇವೆಗಳಪ್ಪ. ನೋಡಿ, ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಯಾವುದು, ಕರುಣೆ ಇಲ್ಲದ ಪೂಜೆಗೆ ಅರ್ಥ ಇಲ್ಲ. ನೋಡಿ, ಈ ಮಾತಲ್ಲಿ ಎಷ್ಟು ಒಂದು ಅರ್ಥ ಇದೆ ನೋಡಿ. ಈಗ ನಾವು ಹೇಳ್ತಾ ಇರೋದು 7ನೇ ತಪ್ಪು, ಧರ್ಮನ ಜೀವನದಿಂದ ಬೇರ್ಪಡಿಸೋದು ತಪ್ಪು. ಅನೇಕರು ದೇವಾಲಯದಲ್ಲಿ ಭಕ್ತರು ಕೆಲಸಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ, ವ್ಯವಹಾರಗಳಲ್ಲಿ ಮೋಸ ಮಾಡ್ತಾರೆ, ಕುಟುಂಬದಲ್ಲಿ ಹಿಂಸೆ ಮಾಡ್ತಾರೆ, ಸಮಾಜದಲ್ಲಿ ಅನ್ಯಾಯ ಮಾಡ್ತಾರೆ. ಮತ್ತೆ ದೇವಸ್ಥಾನದಲ್ಲಿ ಮಾತ್ರ ಭಕ್ತರಾಗ್ತಾರೆ. ಇಂಥ ಜೀವನದಲ್ಲಿ ಪೂಜೆ ಫಲ ಯಾವ ರೀತಿ ಸಿಗ್ತದೆ ನೋಡಿ. ಭಗವದ್ಗೀತೆ ಹೇಳ್ತದೆ, ಶ್ರೀಕೃಷ್ಣನು ಹೇಳೋ ಕರ್ಮಯೋಗದ ತತ್ವನೇ ಶಿವತತ್ವಕ್ಕೂ ಅನ್ವಯ ಆಗ್ತದೆ ನೋಡಿ. ಪ್ರಾಮಾಣಿಕತೆ ಕೆಲಸದ ಶ್ರೇಷ್ಠ ಪೂಜೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಾನವ ಸೇವೆಯೇ ಮಾಧವ ಸೇವೆ. ಒಬ್ಬ ಅನಾಥನಿಗೆ ಸಹಾಯ ಮಾಡಿದರೆ, ಒಬ್ಬ ರೋಗಿಗೆ ಔಷಧ ಕೊಟ್ಟರೆ, ಒಬ್ಬ ವಿದ್ಯಾರ್ಥಿಯ ಶಿಕ್ಷಣಕ್ಕೆ ಸಹಾಯ ಮಾಡಿದರೆ, ಅದು 1000 ಅಭಿಷೇಕಗಳಿಗಿಂತ ತುಂಬ ದೊಡ್ಡದಾದಂಥ ಶಿವಾರಾಧನೆ ಆಗಬಹುದು ನೋಡಿ. ಎಷ್ಟೊಂದು ಸುಂದರವಾದ ಮಾತಿದು ನೋಡಿ. ಶಿವನ 3ನೇ ಕಣ್ಣು ನಿಜವಾದ ಅರ್ಥ. ಜನಪ್ರಿಯ ಕಲ್ಪನೆಗಳಲ್ಲಿ 3ನೇ ಕಣ್ಣು ಅಂದ್ರೆ ಈ ವಿನಾಶ, ಆದ್ರೆ ತತ್ವಶಾಸ್ತ್ರದಲ್ಲಿ ಅದು ವಿವೇಕ, ಆತ್ಮಜ್ಞಾನ, ಸತ್ವವನ್ನು ನೋಡುವ ಸಾಮರ್ಥ್ಯ, ಅಜ್ಞಾನವನ್ನು ದಹಿಸುವ ಜ್ಞಾನ. ಇಂದು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಇದೆ, ಇಂಥ 3ನೇ ಕಣ್ಣು ನೋಡಿ. ಎಷ್ಟು ಜನ ಸಮಾಜನ, ಅವರ ಸಂಸಾರನ ಈ 3ನೇ ಕಣ್ಣಿಂದ ನೋಡ್ತಾ ಇದ್ದಾರೆ. ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಅನುಸರಿಸಬೇಕಾಗಿರೋ 10 ಉತ್ತಮ ಅಭ್ಯಾಸಗಳು ಏನು ಅಂದ್ರೆ, ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ, ಪೋಷಕರಿಗೆ ಗೌರವ ಕೊಡಿ, ಸುಳ್ಳು ಹೇಳೋದನ್ನ ಆದಷ್ಟು ತಪ್ಪಿಸಿ, ಕೋಪನ ತುಂಬಾ ನಿಯಂತ್ರಿಸ್ಕೊಳ್ಳಿ, ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ, ಒಂದು ಗಿಡ ನೆಡಿ, ಅದನ್ನ ಆರೈಕೆ ಮಾಡಿ, ಆಹಾರನ ವ್ಯರ್ಥ ಮಾಡಬೇಡಿ, ಪೋಲ್ ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ಆರೋಗ್ಯನ ನಿರ್ಲಕ್ಷಿಸಿದ್ರೆ ಉಪವಾಸನ ಆಚರಿಸೋದು ಅಷ್ಟೊಂದು ಸರಿಯಲ್ಲ. ಧರ್ಮದ ಹೆಸರಿನಲ್ಲಿ ಹರಡುವ ಸುಳ್ಳು ಸಂದೇಶಗಳನ್ನ ಪರಿಶೀಲಿಸಿ ಆಮೇಲೆ ಅದನ್ನು ಸ್ವೀಕರಿಸಿ, ಭಕ್ತಿಯ ಜೊತೆಗೆ ವಿವೇಕನ ಬೆಳೆಸ್ಕೊಳ್ಳಿ ನೋಡಿ. ನೀ ಚಿಂತನೆಗೆ ಒಂದು ಕತೆ ಹೇಳ್ತೀನಿ. ಒಬ್ಬ ಶ್ರೀಮಂತನು ಪ್ರತಿದಿನ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದ. ಅದೇ ದೇವಾಲಯದ ಹೊರಗಡೆ ಹಸಿದ ವೃದ್ಧನ ಒಬ್ಬನು ಕುಳಿತಿರ್ತಾನಂತ. ಒಬ್ಬ ಸಂತನ ಕೇಳ್ತಾನಂತ, ಒಳಗೆ ಕಲ್ಲಿಗೆ ಶಿವನಿಗೆ ಹಾಲು ಕೊಡ್ತಾ ಇದೀಯಾ, ಹೊರಗೆ ಜೀವಂತ ಶಿವನಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಆ ದಿನದಿಂದ ಅವನು ತನ್ನ ಪೂಜೆಯ ಜೊತೆಗೆ ಸೇವೆಯನ್ನು ಆರಂಭಿಸ್ತಾನಂತೆ.
ಇದೇ ಶಿವತತ್ವ. ಶ್ರಾವಣ ಮಾಸದಲ್ಲಿ ಈ 7 ತಪ್ಪುಗಳನ್ನ ಮಾಡಬೇಡ್ರಪ್ಪ. ಶಿವ ತತ್ವ, ಜ್ಯೋತಿಷ್ಯ, ಶಾಸ್ತ್ರ, ವಿಜ್ಞಾನ, ಜೀವನದ ಅಂತಿಮ ಸಂದೇಶ. ನೋಡಿ, ಸತ್ಯಂ ವರ ಧರ್ಮಂ ಚರ, ಇದು ತೈತರಿಯ ಉಪನಿಷತ್ತು ಹೇಳುವಂಥದ್ದು. ಈ ಒಂದು ವಾಕ್ಯನೇ ಶ್ರಾವಣ ಮಾಸದ ಸಾರನ ಹೇಳ್ತದೆ. ಸತ್ಯವನ್ನು ಮಾತನಾಡು, ಧರ್ಮದ ಮಾರ್ಗಗಳಲ್ಲಿ ನಡೆ, ಇದೇ ಶಿವನಿಗೆ ಪ್ರೀತಿಯಾದ ಆರಾಧನೆ. ಶಿವನು ನಿಜವಾಗ್ಲೂ ಏನು ಬಯಸ್ತಾನೆ? ಪುರಾಣಗಳನ್ನ ಗಮನಿಸಿದ್ರೆ ಶಿವನು ಅರಮನೆಗಳಲ್ಲಿ ವಾಸಿಸೋ ದೇವರ ಅಲ್ಲ. ಅವರು ಸ್ಮಶಾನದಲ್ಲಿ ವಾಸ ಇರ್ತಾರೆ. ಹುಲಿ ಚರ್ಮ ಧರಿಸ್ತಾರೆ, ಕಂಠದಲ್ಲಿ ವಿಷ ನಾಗನ ಧರಿಸ್ತಾರೆ, ಗಂಟ್ಲಲ್ಲಿ ವಿಷಾನ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಗಂಗೆನ ಧರಿಸ್ತಾರೆ, ಮತ್ತು ಬಡವನಿಗೂ ರಾಜನಿಗೂ ಸಮಾನ ಕೃಪೆ ಕೊಡ್ತಾರೆ. ಇವೆಲ್ಲ ಒಂದು ತತ್ವನ ಸಾರ್ತದೆ. ಹೊರಗಿನ ಆಡಂಬರಕ್ಕಿಂತ ಒಳಗಿನ ಶುದ್ಧತೆ ಮುಖ್ಯ. ಶಿವನಿಗೆ ಬಂಗಾರದ ಅರಮನೆ ಬೇಡ, ಶುದ್ಧವಾಗಿರೋ ಹೃದಯ ಬೇಕು. ನೋಡಿ, ಜ್ಯೋತಿಷ್ಯ ಭವಿಷ್ಯ ಹೇಳುವ ಸಾಧನನ ಅಥವಾ ಜೀವನ ಮಾರ್ಗದರ್ಶನ ಎಂದು ಅನೇಕರು ಜ್ಯೋತಿಷ್ಯನ ಕೇವಲ ಭವಿಷ್ಯ ಹೇಳೋ ಸಾಧನ ಅಂತ ಭಾವಿಸ್ತಾರೆ. ಆದರೆ ಮಹರ್ಷಿ ಪರಾಶರರು ಮತ್ತು ವರಾಹ ಮಿಹಿರರು ವಿವರಿಸೋ ಜ್ಯೋತಿಷ್ಯದಲ್ಲಿ ಅದು ಸಮಯದ ಗುಣವನ್ನು ಅರ್ಥ ಮಾಡಿಕೊಳ್ಳುವಂಥ ಶಾಸ್ತ್ರ, ಸಾಧ್ಯತೆಗಳನ್ನು ತಿಳಿಸುವ ವಿಧಾನ, ಎಚ್ಚರಿಕೆ ನೀಡುವ ವ್ಯವಸ್ಥೆ, ಜೀವನವನ್ನು ಸಮತೋಲನದಿಂದ ನಡೆಸುವ ಮಾರ್ಗದರ್ಶಿ. ಗ್ರಹಗಳು ದಿಕ್ಕನ್ನು ಸೂಚಿಸ್ತವೆ, ಗಮ್ಯ ಸ್ಥಾನವನ್ನು ನಿಮ್ಮ ಕರ್ಮ ನಿರ್ಧರಿಸ್ತದೆ. ಶಿವತತ್ವ ಮತ್ತು ವಿಜ್ಞಾನ ಹೇಳೋದೇನು? ಧ್ಯಾನವು ಒತ್ತಡವನ್ನು ಕಡಿಮೆ ಮಾಡಬಹುದು. ನಿಯಂತ್ರಿತ ಉಪವಾಸ, ಉಸಿರಾಟ ಮನಸ್ಸನ್ನ ಶಾಂತಿಗೊಳಿಸುವುದು. ನೋಡಿ, ಕೃತಜ್ಞತೆ ಮತ್ತೆ ಕರುಣೆ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು. ಶಿವತತ್ವನು ಇದೇ ಹೇಳ್ತದೆ. ಧ್ಯಾನ ಮಾಡು, ಅಹಂಕಾರ ಬಿಡು, ಕೋಪ ನಿಯಂತ್ರಿಸು, ಪ್ರಕೃತಿಯನ್ನು ಪ್ರೀತಿಸು. ಎಲ್ಲ ಜೀವಿಗಳಲ್ಲೂ ದೇವರನ್ನ ನೋಡು. ಹೀಗಾಗಿ ವಿಜ್ಞಾನ ಮತ್ತು ಆಧ್ಯಾತ್ಮ ಪರಸ್ಪರ ವಿರೋಧಿಗಳಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪರಸ್ಪರ ಪೂರಕಗಳು. ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಮಾಡಬೇಕಾದ 7 ಉತ್ತಮ ಕಾರ್ಯಗಳು ಏನು ಅನ್ನೋದನ್ನು ನೋಡೋಣ. ಪ್ರತಿದಿನ ಕನಿಷ್ಠ 1 ಸತ್ಕಾರ್ಯನ ಮಾಡಿ, ಪೋಷಕರ ಆಶೀರ್ವಾದನ ಪಡೀರಿ, 1 ಸಸಿ ನೆಡಿ, ಅದನ್ನ ಆರೈಕೆ ಮಾಡಿ, ದೇವಸ್ಥಾನಕ್ಕೆ ಹೋದಾಗ ಪರಿಸರನ ಸ್ವಚ್ಛವಾಗಿಡಿ, ಬಡವರಿಗೆ ಅನ್ನ ಅಥವಾ ಅಗತ್ಯ ಸಹಾಯ ಮಾಡಿ, ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಅಥವಾ ಓಂ ನಮಃ ಶಿವಾಯ ಅಂತ ಜಪ ಮಾಡಿ, ಧರ್ಮದ ಹೆಸರಿನಲ್ಲಿ ಬರೋ ಪ್ರತಿಯೊಂದು ಮಾಹಿತಿಯನ್ನು ಪರಿಶೀಲಿಸಿ ಸ್ವೀಕರಿಸ್ರಪ್ಪ. ನೋಡಿ, ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋಂಥ ಪ್ರಮುಖ ವಿಷಯಗಳೇನೆಂದರೆ, ಶಿವನ ಕೋಪಕ್ಕೆ ಕಾರಣ ಆಗೋದು ಏನು? ನೋಡಿ, ಸುಳ್ಳು ಹೇಳೋದು, ಒಬ್ರಿಗೆ ಅನ್ಯಾಯ ಮಾಡೋದು, ಅಹಂಕಾರ ಪಡೋದು, ಕ್ರೌರ್ಯನ ಎಸಗೋದು, ಆಮೇಲೆ ಪ್ರಕೃತಿನ ನಾಶ ಮಾಡೋದು, ಮೋಸ ಮಾಡೋದು, ಕರ್ತವ್ಯ ಲೋಪ ಮಾಡೋದು,
ನೋಡಿ, ಇಂಥದ್ದೆಲ್ಲ ಮಾಡೋದ್ರಿಂದ ಶಿವನ ಕೃಪೆಗೆ ನೀವು ಕಾರಣ ಆಗಲ್ಲ, ಶಿವನ ಕೋಪಕ್ಕೆ ನೀವು ಕಾರಣ ಆಗ್ಬಿಡ್ತೀರಿ. ಆದ್ರಿಂದ ನೀವು ಶಿವನ ಕೃಪೆಗೆ ಒಳಗಾಗುವಂಥದ್ದನ್ನು ಮಾಡ್ಬೇಕು. ಏನೋ ಸತ್ಯ, ಕರುಣೆ, ಸೇವೆ, ಪರಿಶ್ರಮ, ಆಮೇಲೆ ಪ್ರಾಮಾಣಿಕತೆ, ಆತ್ಮ ಸಂಯಮ. ನೋಡಿ, ಈ ರೀತಿ ನೀವು ಭಕ್ತಿ ಮತ್ತೆ ವಿವೇಕದಿಂದ ನಡ್ಕೊಂಡ್ರೆ ಶಿವ ನಿಜವಾಗ್ಲೂ ಸಂತೃಪ್ತನಾಗ್ತಾನೆ, ಸಂತುಷ್ಟನಾಗ್ತಾನೆ. ಈ ಶ್ರಾವಣ ಮಾಸದಲ್ಲಿ ನೀವು ಈ ರೀತಿ ನಡ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ತುಂಬ 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 ಒಳ್ಳೇದಾಗ್ತದೆ. ಯಾಕಂದ್ರೆ ಶಿವನ ಆಶೀರ್ವಾದ ಅನ್ನೋದು ನಿಮ್ಗೆ ಸಿಕ್ಬಿಡ್ತದೆ. ನೋಡಿ, ಒಬ್ಬ ಯುವಕ ಒಬ್ಬ ಋಷಿನ ಕೇಳ್ತಾನಂತೆ, ನಾನು ಶಿವನ್ನ ಎಲ್ಲಿ ಹುಡುಕ್ಲಿ ಅಂತ. ಅದಕ್ಕೆ ಋಷಿ ಹೇಳ್ತಾನಂತೆ, ನೀನು ಹಸಿದವನಿಗೆ ಅನ್ನ ಕೊಟ್ರೆ ಶಿವ ಇರ್ತಾನೆ, ನೀವು ದುಃಖಿತ್ನಲ್ಲಿ ಕಣ್ಣೀರು ಒರೆಸಿದ್ರೆ ಶಿವ ಇರ್ತಾನೆ, ನೀನು ಸತ್ಯಕ್ಕಾಗಿ ನಿಂತರೆ ಶಿವ ಇರ್ತಾನೆ, ನೀನು ನಿನ್ನ ಅಹಂಕಾರನ ಜಯಿಸ್ದಲ್ಲಿ ನೀನೇ ಶಿವ ಆಗ್ಬಿಡ್ತೀಯ. ನೋಡ್ರಪ್ಪ, ಈ ಎಲ್ಲದರ ಒಂದು ಸಾರಾಂಶ, ತಾತ್ಪರ್ಯ ಏನಂದ್ರೆ, ಶ್ರಾವಣ ಮಾಸ ಕೇವಲ ಉಪವಾಸ ಮಾಡೋದಲ್ಲ, ಅಭಿಷೇಕ ಮಾಡೋದಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋದಲ್ಲ. ಇದು ಬಂದು ಆತ್ಮ ಪರಿಶೀಲನೆಯ ತಿಂಗಳು, ಮನಸ್ಸಿನ ಶುದ್ಧೀಕರಣ ಮಾಡ್ಕೊಳ್ಬೇಕಾಗಿರೋಂಥ ಒಂದು ತಿಂಗಳು, ಪ್ರಕೃತಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿರುವಂತಹ ಒಂದು ತಿಂಗಳು, ಕುಟುಂಬದೊಂದಿಗೆ ಬಾಂಧವ್ಯ ಬಲಪಡಿಸುವಂತಹ ತಿಂಗಳಿದು. ಇಂಥ ತಿಂಗಳಲ್ಲಿ ಸಮಾಜ ಸೇವೆ ಮಾಡೋದು, ಸಮಾಜ ಸೇವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳೋದು, ಮತ್ತೆ ಇದನ್ನ ಒಂದು ಶ್ರಾವಣ ಮಾಸನ ಆಚರಣೆಯಾಗಿ ಮಾಡಿದೆ ಜೀವನದ ಮೌಲ್ಯಗಳನ್ನ ಪುನರುಜ್ಜೀವನಗೊಳಿಸೋ ರೀತಿ ಆಚರಿಸಿದ್ರೆ ಅದೇನೇ ನಿಜವಾದ ಶ್ರಾವಣ ಮಾಸ. ನೋಡಿ, ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಶಿವನು ನಿಮ್ಮ ಕೈಯಲ್ಲಿರುವ ಬಿಲ್ವವನ್ನು ಮಾತ್ರ ನೋಡೋದಿಲ್ಲ, ನಿಮ್ಮ ಹೃದಯದಲ್ಲಿರುವ ಭಾವವನ್ನು ನೋಡ್ತಾನೆ. ನಿಮ್ಮ ನೆತ್ತಿಯ ಮೇಲಿರೋ ಭಕ್ತಿಕ್ಕಿಂತ ನಿಮ್ಮ ಜೀವನದಲ್ಲಿರುವ ಸತ್ಯ, ಕರುಣ್ಯ, ನ್ಯಾಯನ ನೋಡ್ತಾನೆ. ಅದೇ ಶಿವನಿಗೆ ಅತ್ಯಂತ ಪ್ರಿಯವಾದ ಅಭಿಷೇಕ. ನೋಡಿ, ನಿಮ್ಮ ಅಭಿಪ್ರಾಯದಲ್ಲಿ ಶ್ರಾವಣ ಮಾಸ ಜನ ಮಾಡೋ ಅತಿ ದೊಡ್ಡ ತಪ್ಪು ಯಾವುದು ಅನ್ನೋದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಸಿ. ನೀವು ಶ್ರಾವಣ ಮಾಸದಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದೀರಿ, ಏನು ಮಾಡಬೇಕಾಗಿತ್ತು, ಅದು ಏನಾಗಿರ್ಬೇಕು ಅಂತ. ಆತ್ಮೀಯರೇ, ಈವರೆಗೂ ಶ್ರಾವಣ ಮಾಸ ಅಂದ್ರೆ ಏನು, ಏನಕ್ಕೋಸ್ಕರ ಆಚರಿಸ್ತಾರೆ, ಅದು ಹೆಂಗೆ ಆಚರಿಸ್ಬೇಕು ಅನ್ನೋದನ್ನು ನಿಮ್ಮ ಜೊತೆ ಚರ್ಚಿಸಿದ್ದೀನಿ. ನೋಡಿ, ನಿಮ್ಗಿಷ್ಟ ಆದರೆ ಈ ನನ್ನ ಆಸ್ಟ್ರೋ ಜಸ್ಟಿಸ್ 23 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಅದನ್ನು ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಈ ವಿಡಿಯೋಗೆ ನಿಮ್ಮ ಎಲ್ಲ ಒಂದು ಕಾಮೆಂಟ್ಸನ್ನು ಕಳಿಸಿ, ನಾನು ಅದನ್ನು ನೋಡ್ತೀನಿ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಇನ್ನಷ್ಟು ವಿಸ್ತೃತವಾಗಿ ಚರ್ಚಿಸ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು, ಅಡ್ವೊಕೇಟ್ ಹಾಗೂ ಅಸ್ಟ್ರಾಲಜರ್. ಇದು ನಿಮ್ಮ ನೆಚ್ಚಿನ ಚಾನಲ್ ಆಸ್ಟ್ರೋ ಜಸ್ಟಿಸ್ 23. ನಮಸ್ಕಾರ.